ದೆಹಲಿಯಲ್ಲಿ ಇಂದು ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಯಲಿದೆ. ಅದೇ ಸಮಿತಿಯಲ್ಲಿ 150ಕ್ಕೂ ಹೆಚ್ಚು ಅಭ್ಯರ್ಥಿಗಳ ಪಟ್ಟಿ ಅಂತಿಮಗೊಳ್ಳುವಂತ ಸಾಧ್ಯತೆ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆಯಲ್ಲಿ ಹಾಲಿ ಶಾಸಕರಿಗೆ ಟಿಕೆಟ್ ಫೈನಲ್ ಮಾಡುವಂತ ನಿರೀಕ್ಷೆ ಇದೆ. ನಂಜನಗೂಡು ಕ್ಷೇತ್ರಕ್ಕೆ ದರ್ಶನ್ ಧ್ರುವ ಅಭ್ಯರ್ಥಿಯಾಗುವಂತ ನಿರೀಕ್ಷೆ ಇದೆ. ಟಿ ನರಸೀಪುರಕ್ಕೆ ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಮಹದೇವಪ್ಪಗೆ ಎಲ್ಲಿಂದ ಟಿಕೆಟ್ ಕೊಡ್ತಾರೆ ಎಂಬ ಚರ್ಚೆಯೂ ಕೂಡ ಜೋರಾಗಿ ನಡೀತಾ ಇದೆ. ಇನ್ನು ದೆಹಲಿಯಲ್ಲಿ ಮಾತನಾಡಿರುವಂಥ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಲಿ ಶಾಸಕರಿಗೆ ಈ ಬಾರಿಯೂ ಕೂಡ ಟಿಕೆಟ್ ನೀಡುವಂತ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಟಿಕೆಟ್ ಫೈನಲ್ ಮಾಡುವಂತ ವಿಚಾರದಲ್ಲಿ ಡಿಕೆಶಿ ಸಿದ್ದರಾಮಯ್ಯ ಏಕಪಕ್ಷೀಯ ನಿರ್ಧಾರಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ರಾಮಲಿಂಗಾರೆಡ್ಡಿ ಬೇಸರಗೊಂಡಿದ್ದಾರಂತೆ. ಟಿಕೆಟ್ ಫೈನಲ್ ಮಾಡುವಾಗ ಕಾರ್ಯಾಧ್ಯಕ್ಷರ ಕಡೆಗಣನೆ ಆಗಿದೆ ಅಂತ ಕೆಸಿ ವೇಣುಗೋಪಾಲ್ಗೆ ರಾಮಲಿಂಗಾರೆಡ್ಡಿ ದೂರನ್ನು ನೀಡಿದ್ದಾರಂತೆ. ಸಿದ್ದರಾಮಯ್ಯ ಸ್ಪರ್ಧಿಸ್ತಾ ಇರುವಂತಹ ಕೋಲಾರ ಕಾಂಗ್ರೆಸ್ನಲ್ಲಿ ಮುನಿಸು ದೂರವಾದಂತೆ ಕಾಣ್ತಾ ಇದೆ. ಮುನಿಯಪ್ಪ ರಮೇಶ್ ಕುಮಾರ್ ಬಣ ರಾಜಕೀಯ ದೂರವಾಗಿದ್ದು ಒಟ್ಟೊಟ್ಟಿಗೆ ಪ್ರಚಾರವನ್ನು ಆರಂಭಿಸಿದ್ದಾರೆ. ಸಿದ್ದರಾಮಯ್ಯ ಗೆಲ್ಲಿಸಲಿಕ್ಕೆ ಇಬ್ಬರೂ ಕೂಡ ಲೀಡರ್ಗಳು ಪ್ರಚಾರವನ್ನು ಮಾಡ್ತಾ ಇದ್ದು ಬೂತ್ ಕಮಿಟಿ ಹಾಗೂ ಗ್ರಾಮೀಣ ಭಾಗದಲ್ಲಿ ಪ್ರಚಾರವನ್ನು ಮಾಡ್ತಿದ್ದಾರೆ. ಇಷ್ಟು ದಿನ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಮಾತ್ರ ಕಾಣಿಸ್ತಾ ಇದ್ದಂತ ಕೆಎಚ್ ಮುನಿಯಪ್ಪ ಹಾಗೂ ರಮೇಶ್ ಕುಮಾರ್ ಟೀಮ್ನ ನಾಯಕರು ಇದೀಗ ಸಿದ್ದರಾಮಯ್ಯಗಾಗಿ ಒಂದಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ರಾಜಕೀಯ ಪ್ರಬುದ್ಧತೆಯ ಕೊರತೆಯಿಂದ ಕಾಂಗ್ರೆಸ್ ಪಕ್ಷವನ್ನು ನಂಬಿ ಸೋತಿದ್ದೇವೆ. ಈ ಬಾರಿ ಅಂತಹ ಮಹಾ ತಪ್ಪು ಮಾಡುವುದಿಲ್ಲ. 2023ರ ವಿಧಾನಸಭಾ ಚುನಾವಣಾ ಕಣದಿಂದ ಹಿಂದಕ್ಕೆ ಸರಿಯುವಂತ ಪ್ರಶ್ನೆಯೇ ಇಲ್ಲ ಅಂತ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಎಸ್ಡಿಪಿಐ ಅಭ್ಯರ್ಥಿ ಇಲಿಯಾಸ್ ತುಂಬೆ ಹೇಳಿದ್ದಾರೆ. ಕಳೆದ ಬಾರಿ ಕಾಂಗ್ರೆಸ್ ಹಿರಿಯ ಪ್ರಭಾವಿ ನಾಯಕರ ವಿನಂತಿಯಂತೆ 2 ಷರತ್ತಿನ ಮೇಲೆ ಒಪ್ಪಂದವಾಗಿತ್ತು. 3 ಕ್ಷೇತ್ರದಲ್ಲಿ ಮಾತ್ರ ಎಸ್ಡಿಪಿಐ ಸ್ಪರ್ಧೆ ಮಾಡಿ ಉಳಿದ ಎಲ್ಲಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಸಹಕಾರ ನೀಡುವಂತ ಒಪ್ಪಂದವಾಗಿತ್ತು. ಆದರೆ ಚುನಾವಣೆಯ ಸಂದರ್ಭದಲ್ಲಿ ಅವರು ಮಾತನ್ನ ಪಾಲಿಸಿಲ್ಲ. ಅದೇ ನಾಯಕನ ಸೂಚನೆಯ ಗೇಮ್ ಪ್ಲಾನ್ನಂತೆ ಕಾಂಗ್ರೆಸ್ಸಿಗರು ಬಿಜೆಪಿಗೆ ಸೇರಿ ಬಿಜೆಪಿಯ ಅಧಿಕಾರಕ್ಕೆ ಬರುವಂತಾಯಿತು ಅಂತ ಆರೋಪಿಸಿದರು. ಇಲಿಯಾಸ್ ಹೇಳಿಕೆ ವಿಡಿಯೋವನ್ನ ಬಿಜೆಪಿ ಹಂಚಿಕೊಂಡಿದ್ದು ಕಾಂಗ್ರೆಸ್ ಎಸ್ಡಿಪಿಐ ಒಂದೇ ನಾಣ್ಯದ 2 ಮುಖ ಅಂತ ಕಿಡಿಕಾರಿದೆ. ಲಿಂಗಾಯತ ಸಮುದಾಯದ ಬಗ್ಗೆ ಸಿಟಿ ರವಿ ನೀಡಿದ್ದಾರೆ ಎನ್ನಲಾದಂಥ ಹೇಳಿಕೆಗೆ ಬಿಎಸ್ವೈ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿರುವಂಥ ಛಲವಾದಿ ನಾರಾಯಣಸ್ವಾಮಿ ಕಿಚನ್ ಹೇಳಿಕೆಗೂ ಲಿಂಗಾಯತ ವಿಚಾರಕ್ಕೂ ಸಂಬಂಧ ಇಲ್ಲ. ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಾರ್ಟಿಗಳಲ್ಲಿ ಕಿಚನ್ನಲ್ಲಿ ಟಿಕೆಟ್ ಫೈನಲ್ ಆಗುತ್ತದೆ ಅಂತಷ್ಟೇ ಸಿಟಿ ರವಿ ಹೇಳಿದ್ದಾರೆ ಅಂತ ಹೇಳಿದರು. ವಸತಿ ಸಚಿವ ವಿ ಸೋಮಣ್ಣ ಸಿಎಂ ಬೊಮ್ಮಾಯಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನರನ್ನ ಭೇಟಿ ಮಾಡಿದ್ದಾರೆ. ಆರ್ಟಿ ನಗರದ ಸಿಎಂ ನಿವಾಸದಲ್ಲಿ ಭೇಟಿ ಮಾಡಿ ಮಾತುಕತೆಯನ್ನ ಮಾಡಿದ್ದಾರೆ. ಆದ್ರಿಂದ ಸೋಮಣ್ಣ ಸಂಧಾನ ಸಕ್ಸಸ್ ಆಯ್ತಾ, ಸೋಮಣ್ಣ ಸೈಲೆಂಟ್ ಆಗ್ತಾರಾ ಎಂಬ ಪ್ರಶ್ನೆ ಇರುವಂಥದ್ದು. ಸೈಲೆಂಟ್ ಆಗಲೇಬೇಕಾಗಿದೆ. ಅವರು ಬಿಜೆಪಿಲಿ ಇರಬೇಕು ಅಂದ್ರೆ. ಇನ್ನು ದೆಹಲಿಯಲ್ಲಿ ಅಮಿತ್ ಶಾ ಭೇಟಿ ಬಳಿಕವೂ ಕೂಡ ಸೋಮಣ್ಣ ಮಾಧ್ಯಮಗಳ ಮುಂದೆ ಸ್ವಲ್ಪ ಸಿಟ್ಟಾಗಿ ಮಾತನಾಡ್ತಾ ಇದ್ರು. ನಿನ್ನೆ ಪರೋಕ್ಷವಾಗಿ ಯಡಿಯೂರಪ್ಪ ಹಾಗೂ ವಿಜೇಂದ್ರ ವಿರುದ್ಧವೂ ಕೂಡ ಗುಡುಗಿದ್ರು. ಆದರೆ ಯಡಿಯೂರಪ್ಪನವರ ವಿಚಾರದಲ್ಲಿ ಹಾಡಿ ಹೋಗಲಿದ್ರು. ಅದರಿಂದ ಸೋಮಣ್ಣ ಹಾಗೂ ಸಿಎಂ ಭೇಟಿ ಮಹತ್ವವನ್ನು ಪಡೆದಿದೆ. ತುಳುನಾಡಲ್ಲಿ ಮತ್ತೆ ಕಮಲ ಅರಳಿಸಲಿಕ್ಕೆ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ರಾಜ್ಯಕ್ಕೆ ಬರ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಮತ್ತು ಮೊಳಕಾಲ್ಮೂರು ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ನಡ್ಡಾ ಭಾಗವಹಿಸಲಿದ್ದಾರೆ. ನಡ್ಡಾಗೆ ಆಂಧ್ರಪ್ರದೇಶ ಬಿಜೆಪಿ ರಾಜ್ಯಾಧ್ಯಕ್ಷ ಸೋಮು ವೀರರಾಜು, ಸಾರಿಗೆ ಸಚಿವ ಬಿ ಶ್ರೀರಾಮುಲು ಸಾಥನ್ನು ಕೊಡಲಿದ್ದಾರೆ. ಚಳ್ಳಕೆರೆಯಿಂದ ಮೊಳಕಾಲ್ಮೂರುವರೆಗೂ ಕೂಡ ರೋಡ್ ಶೋ ನಡೆಯಲಿದೆ. ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಗಡಿ ಜಿಲ್ಲೆಯಲ್ಲಿ ಬಿಜೆಪಿಗೆ ಬಂಡಾಯದ ಬಿಸಿ ಎದುರಾಗಿದೆ. ಗುಂಡ್ಲುಪೇಟೆ ಕ್ಷೇತ್ರದ ಬಿಜೆಪಿಯಲ್ಲಿ ಬಂಡಾಯ ಶುರುವಾಗಿದೆ. ಬಿಜೆಪಿ ಶಾಸಕ ಸಿಎಸ್ ನಿರಂಜನ್ ಕುಮಾರ್ಗೆ ಸೆಡ್ಡನ್ನು ಹೊಡಿಲಿಕ್ಕೆ ಚಾಮೂಲ್ ನಿರ್ದೇಶಕ ಎಂಪಿ ಸುನಿಲ್ ಮುಂದಾಗಿದ್ದಾರೆ. ಬಿಎಸ್ವೈ ಆಪ್ತ ಹಾಲಿ ಶಾಸಕ ನಿರಂಜನ್ ಕುಮಾರ್ಗೆ ಟಿಕೆಟ್ ಸಿಗುವಂಥದ್ದು ಬಹುತೇಕ ಖಚಿತವಾಗಿದ್ದರೂ ತನಗೆ ಟಿಕೆಟ್ ಬೇಕು ಅಂತ ಎಂಪಿ ಸುನಿಲ್ ಪಟ್ಟಣ ಹಿಡಿದಿದ್ದಾರೆ. ಯಡಿಯೂರಪ್ಪ 80ನೇ ಹುಟ್ಟುಹಬ್ಬದ ಅಂಗವಾಗಿ ರಿಯಾಯಿತಿ ದರದಲ್ಲಿ 80 ರೈತರಿಗೆ ಟ್ರ್ಯಾಕ್ಟರ್ ಉಡುಗೊರೆ ನೀಡಲಾಗ್ತಾ ಇದೆ. ಬಿಎಸ್ವೈ ಆಪ್ತ ಕೆಆರ್ಐಡಿಎಲ್ ಅಧ್ಯಕ್ಷ ರುದ್ರೇಶ್ ಚಾಮರಾಜನಗರ ರೈತರಿಗೆ ಕೊಡುಗೆಯನ್ನ ನೀಡಲಿದ್ದಾರೆ. 80 ಟ್ರ್ಯಾಕ್ಟರ್ ಜೊತೆಗೆ ವೈಯಕ್ತಿಕವಾಗಿ ತಲಾ 2 ಲಕ್ಷ ಸಹಾಯಧನವನ್ನ ನೀಡಲಿದ್ದಾರೆ. ಚಾಮರಾಜನಗರ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯೂ ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ವರ್ಕೌಟ್ ಮಾಡಿಕೊಂಡವ್ರೆ. ದಿನ ಬಾರಿ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಮದ್ರಸಾ ಸಂಪೂರ್ಣ ಬಂದ್ ಮಾಡ್ತೇವೆ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗುಡುಗಿದ್ದಾರೆ. ಬೆಳಗಾವಿಯಲ್ಲಿ ಶಿವಚರಿತ್ರೆ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದಂಥ ಅವರು ಮುಂದಿನ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಅಸ್ಸಾಂ ಸಿಎಂ ಹಿಮಾಂತ್ ಬಿಸ್ವಾ ಶರ್ಮಾ ರೀತಿ ಕರ್ನಾಟಕದಲ್ಲಿ ಮದ್ರಸಾ ಬಂದ್ ಮಾಡ್ತೇವೆ ಅಂತ ಹೇಳಿದ್ರು. ಬೆಂಗಳೂರು ಕರಗವನ್ನ ನಾಟಕ ಅಂತ ಹೇಳಿ ಟೀಕೆಗೆ ಗುರಿಯಾಗಿದ್ದಂಥ ಶಾಂತಿನಗರ ಕಾಂಗ್ರೆಸ್ ಎನ್ಎ ಹ್ಯಾರಿಸ್ ಶಾಸಕರು ಮತ್ತೊಮ್ಮೆ ಕ್ಷಮೆಯನ್ನ ಕೇಳಿದ್ದಾರೆ. ಕಾಂಗ್ರೆಸ್ನ ಕಾರ್ಯಕ್ರಮದಲ್ಲಿ ಬಿಜೆಪಿಯನ್ನ ಟೀಕೆ ಮಾಡುವಂತ ಭರದಲ್ಲಿ ಬೆಂಗಳೂರು ಕರಗವನ್ನ ನಾಟಕ ಅಂತ ಹೇಳಿದ್ರು. ಇದರಿಂದ ಆಕ್ರೋಶಗಳ ವ್ಯಕ್ತವಾಗ್ತಾ ಇದ್ದಂತೆ ಸಾಮಾಜಿಕ ಜಾಲತಾಣಗಳ ಮೂಲಕ ಕ್ಷಮೆಯನ್ನ ಕೋರಿದ್ರು. ಆದರೂ ಕೂಡ ಸುಮ್ಮನಾಗದಂತ ತಿಗಳ ಸಮಾಜ ಮುಖಂಡರು ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಇಂದು ನೇರವಾಗಿ ತಿಗಳರ ಪೇಟೆಯಲ್ಲಿರುವಂತಹ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಶಕ್ತೋತ್ಸವದ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ಕ್ಷಮೆಯನ್ನ ಯಾಚನೆ ಮಾಡಿದರು.